ಸಿನಿಮಾ ಮಾಡ್ತೀನಿ ಅಂತೆಲ್ಲ ಮೋಸ ಮಾಡಿದ್ದಾರೆ. ಬಾಮ್ಮ ಇಲ್ಲಿ ಬಾಮ್ಮ, ನಿಮ್ಮ ಮುಕ್ತಲ್ಲಿ ನನ್ನ ನಗು ನೋಡ್ಬೇಕು ಅಂತಾನೆ ಇಷ್ಟು ದಿನ ಕಾಯ್ತಾ ಇದ್ದೆ. ಬನ್ನಿ. ಅವ್ರೇನಂದ್ರು ಅಂದ್ರೆ ನನ್ನ ಮಗನಿಗೆಲ್ಲ ಮೋಸ ಮಾಡ್ಬಿಟ್ರು, ಯಾರು ಸಿನಿಮಾಗಳು ಮಾಡ್ತಾ ಇಲ್ಲ ಅಂತ ತಿರ್ಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ, ಆ ಒಲೆ ಅಲ್ವಾ ಅದ್ರ ಕಡೆ ತಿರ್ಬಿಟ್ಟು ಅಳ್ತಾ ಇದ್ದಾರೆ. ನನಗೆ ಗೊತ್ತಾಯ್ತು ಅವ್ರು ಅಳ್ತಾ ಇದ್ದಾರೆ ಅಂತ. ಅಮ್ಮ ತಿರುಗಿ ಅಂದ್ರೆ ಅವ್ರು ತಿರ್ಗದ ಮುಕ್ತಲೆಲ್ಲ ಕಣ್ಣಲ್ಲಿ ನೀರಿತ್ತು. ಆ ಕಣ್ಣೀರಲ್ಲಿ ನನ್ನ ತಾಯಿ ನೋಡ್ಕೊಂಡೆ, ಯಾಕೆಂದ್ರೆ ನಮ್ಮಮ್ಮನ ಕಣ್ಣೀರ ಬೆಲೆ ಏನು ಅಂತ ನನಗೆ ಗೊತ್ತು. ಅವತ್ತು ಇವ್ರಮ್ಮನ ನಾನು ಹೇಳಿ ಬಂದೆ, ನಿಮ್ಮ ಮಗನ ನಾನು ಸಿನಿಮಾ ಮಾಡ್ತೀನಮ್ಮ, ಇನ್ನೊಂದು 2 ವರ್ಷದಲ್ಲಿ ನಿಮ್ಮ ಮಗ ಡೈರೆಕ್ಟ್ ಆಗಿರ್ತಾನೆ, ತಲೆ ಕೆಡಿಸ್ಕೊಂಬೇಡ ಅಂತ. ನೆನಪಿದ್ಯಮ್ಮ? ಅವತ್ತು ಹೇಳಿ ಬಂದೆ. ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮ್ಗೆ. ಇವತ್ತು ನೀವು ಸಿನಿಮಾ ಮಾಡಿ ನಿಂತಿರೋದ್ರೆ ಜೀವನ ಅವರೇ ಕೊಟ್ಟಿರೋದು. ಆ ತಾಯಿ ಕಣ್ಣೀರಿಂದನೇ ನಾನು ನಿಮ್ಗೆ ಸಿನಿಮಾ ಮಾಡಿದ್ದು. ಯಾಕೆಂದ್ರೆ ತುಂಬಾ ಜನ ನನ್ನ ಲೈನ್ ಅಪ್ ಆಗಲ್ಲಮ್ಮ ಯಾರಿಗೂ. ನಾನು ಸಿನಿಮಾ ಮಾಡ್ತೀನಿ, ಯಾರಿಗೂ ನಾನು ಜಾಸ್ತಿ ಮಾತು ಕೊಡಲ್ಲ. ಮಾತು ಕೊಟ್ರೆ 100% ಮಾಡ್ತೀನಿ. ಅವತ್ತು ಈ ತಾಯಿಗೋಸ್ಕರನೇ ಮಾತು ಕೊಟ್ಟಿದ್ದು, ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು.